ಸಲೋಮ್. ಅತ್ಯುತ್ತಮ ಕ್ರಿಸ್ತನು ಆಶೀರ್ವದಿಸಿರಿ. ನನ್ನ ಹೆಸರು ಕ್ಯಾಪ್ಟನ್ ಜೋಯಲ್, ಇಸ್ರೇಲ್ ಯುನೈಟೆಡ್ ಇನ್ ಕ್ರಿಸ್ಟ್ನಿಂದ. ಇಂದು ನಾವು ಭಾರತದಲ್ಲಿನ ಸಿದ್ಧಿಗಳ ಮತ್ತು ಪಾಕಿಸ್ತಾನದಲ್ಲಿನ ಸಿದ್ಧಿಗಳ ರಹಸ್ಯವನ್ನು ಬಹಿರಂಗಪಡಿಸೋಣ ಎಂದು ಇದ್ದೇವೆ. ಕಪ್ಪು ಜನರ ಮೇಲೆ ಜಗತ್ತಿನಾದ್ಯಂತ ನಡೀತಿರುವ ಹಿಂಸೆಯ ಬಗ್ಗೆ ಅನೇಕ ಪ್ರಶ್ನೆಗಳು ಕೇಳಲಾಗ್ತಿವೆ. ಸಿದ್ಧಿ ಅಸೆಂಬ್ಲಿಯ ಸದಸ್ಯೆಯು ಪಾಕಿಸ್ತಾನದ ಸಿದ್ಧಿ ಸಮುದಾಯದ ಮೊದಲ ಮಹಿಳಾ ಎಂಪಿಎ ಆಗಿರುವ ತಜೀನಾ ಕಮ್ರಾನಿಯವರು ಹೇಳಿದ್ದು, ಆಫ್ರಿಕನ್ ಮೂಲದ ಜನರನ್ನು ಜಗತ್ತಿನಾದ್ಯಂತ ಹಿಂಸಿಸಲಾಗ್ತಿದೆ. ಅವರನ್ನು ಮಾನವೀಯತೆ ಕಳೆದು ನೋಡಲಾಗುತ್ತದೆ. ಆದ್ರೆ ಕಪ್ಪು ಜನರು ಅವರು ಮಾನವರೇ. ಇದನ್ನು ಎಷ್ಟು ಹೇಳಿದ್ರೂ ಸಾಕಾಗದು. ಪಾಕಿಸ್ತಾನದಲ್ಲಿ ವಾಸಿಸುವ ನಮ್ಮ ಸಮುದಾಯಗಳನ್ನು ಒಳಗೊಂಡಂತೆ ಕಪ್ಪು ಜನರನ್ನ ನಾವು ಮಾಡದ ಪಾಪಕ್ಕಾಗಿ ಶಿಕ್ಷಿಸಲಾಗ್ತಿದೆ. ನಮ್ಮ ರೂಪಕ್ಕಾಗಿ, ನಮ್ಮ ತ್ವಚೆಯ ಬಣ್ಣಕ್ಕಾಗಿ, ನಾವು ಹೇಗಿದ್ದೇವೆ ಎಂಬುದಕ್ಕಾಗಿ ನಮ್ಮನ್ನು ಶಿಕ್ಷಿಸಲಾಗ್ತಿದೆ. ನಾವು ಆಯ್ಕೆ ಮಾಡದ ವಿಷಯಕ್ಕಾಗಿ ನಮ್ಮನ್ನು ಶಿಕ್ಷಿಸಲಾಗುತ್ತಿದೆ. ನೀವು ದ್ವಿತೀಯೋಪದೇಶ ಕಾಂಡ 28ನೇ ಅಧ್ಯಾಯವನ್ನು ಕಿಂಗ್ ಜೇಮ್ಸ್ ಆವೃತ್ತಿಯ ಮೂಲ ಬೈಬಲ್ನಲ್ಲಿ ಓದಿದ್ರೆ ಅದು ಹೇಳ್ತದೆ, ಆದರೆ ಇದು ಸಂಭವಿಸಲಿದೆ. ನೀನು ಈ ದಿನ ನಾನು ನಿನಗೆ ಆಜ್ಞಾಪಿಸುವ ಅವನ ಎಲ್ಲಾ ಆಜ್ಞೆಗಳನ್ನು ನಿಯಮಗಳನ್ನು ಪಾಲಿಸಲು ನಿನ್ನ ದೇವರಾದ ಕರ್ತನ ಧ್ವನಿಗೆ ಕಿವಿಗೊಡದೆ ಇದ್ದರೆ ಈ ಎಲ್ಲಾ ಶಾಪಗಳು ನಿನ್ನ ಮೇಲೆ ಬಂದು ನಿನ್ನನ್ನು ಹಿಡಿದುಕೊಳ್ಳುತ್ತವೆ ಎಂದು ಹೇಳಲಾಗಿದೆ. ಭಾರತೀಯ ಮಹಾಸಾಗರದ ದಾಸರ ವ್ಯಾಪಾರ ಮತ್ತು ಟ್ರಾನ್ಸ್ ಅಟ್ಲಾಂಟಿಕ್ ದಾಸರ ವ್ಯಾಪಾರದ ಮೂಲಕ ಜಗತ್ತಿನಾದ್ಯಂತ ಚದುರಿರುವ ಕಪ್ಪು ಜನಾಂಗಗಳು ದೇವರ ಶಾಪಗಳನ್ನು ಅನುಭವಿಸಿದ್ದಾರೆ. ಅವರ ಗುರುತು, ಸಂಸ್ಕೃತಿ, ಭಾಷೆ, ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿದ್ದಾರೆ. ಅಣಕ, ಜಾತಿ, ಅನ್ಯಾಯ ಮತ್ತು ಭೇದ ಭಾವದ ಬಲಿಯಾಗಿದ್ದಾರೆ. ಈ ಸರಣಿಯನ್ನ ಮುಂದುವರೆಸ್ತಾ ನಾವು ಭಾರತದಲ್ಲಿನ ಸಿದ್ಧಿಗಳು ಮತ್ತು ಪಾಕಿಸ್ತಾನದಲ್ಲಿನ ಸಿದ್ಧಿಗಳು ಹೇಗೆ ಸತ್ಯವಾದ ಬೈಬಲ್ನ ಇಸ್ರಾಯೇಲಿಯರ ಶಾಪಗಳಿಗೆ ಹೊಂದಿಕೆ ಆಗ್ತಾರೆ ಎಂಬುದನ್ನು ನೋಡ್ತೇವೆ. ದ್ವಿತೀಯೋಪದೇಶ 28ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಕಿರ್ಚೆ ನಗರದಲ್ಲಿಯೂ ಶಾಪಿತನಾಗಿರುತ್ತಾನೆ, ಕಿರ್ಚೆ ಹೊಲದಲ್ಲಿಯೂ ಶಾಪಿತನಾಗಿರುತ್ತಾನೆ ಎಂದು ಹೇಳಲಾಗಿದೆ. ನೀವು ಸಿದ್ಧಿಗಳ ಇತಿಹಾಸವನ್ನು ಒಮ್ಮೆ ನೋಡ್ತೀರಾ? ಒಂದ್ ಕಾಲದಲ್ಲಿ ಅವರು ಗುಜರಾತ್ನ ಶಾಶಿನ್ ರಾಜ್ಯವನ್ನು ಆಳಿದ್ರು. ಅವ್ರಿಗೆ ತಮ್ಮದೇ ಆದ ಚಿಹ್ನೆ ಮತ್ತು ಧ್ವಜವಿತ್ತು. ಮುದ್ರಾ ಕಾಗದ, ನಾಣ್ಯ ಮತ್ತು ಸೇನೆಯೂ ಇದ್ದವು. ಇಂದು ಸಿದ್ಧಿಗಳು ಅರಣ್ಯಗಳಲ್ಲಿ ಅಥವಾ ಗೋವಾ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣದಂತಹ ರಾಜ್ಯಗಳಲ್ಲಿ ಬಡತನದಲ್ಲಿ ಬದುಕುತ್ತಿದ್ದಾರೆ. ಅಲ್ಲಿ ಅವರಿಗೆ ಭೇದ ಭಾವವನ್ನು ಅನುಭವಿಸಬೇಕಾಗುತ್ತಿದೆ. ಜೊತೆಗೆ ಕೆಳಜಾತಿ ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಭಾರತದಲ್ಲಿನ ಸಿದ್ಧಿಗಳಂತೆ ಪಾಕಿಸ್ತಾನದಲ್ಲಿನ ಸಿದ್ಧಿಗಳಿಗೂ ಇದೇ ರೀತಿಯ ದುಸ್ಥಿತಿ ಎದುರಾಗ್ತಿದೆ. ಪಾಕಿಸ್ತಾನದಲ್ಲಿನ ಸಿದ್ಧಿಗಳು, ವಿಶೇಷವಾಗಿ ಸೀನ್, ಕರಾಚಿ ಮತ್ತು ಬಲೂಚಿಸ್ತಾನ ಪ್ರದೇಶಗಳಲ್ಲಿ ವಾಸಿಸುವವರು ವರ್ಣಭೇದ, ನಿರುದ್ಯೋಗವನ್ನು ಎದುರಿಸುತ್ತಿದ್ದಾರೆ ಮತ್ತು ನಗರದ ದಕ್ಷಿಣ ಭಾಗದಲ್ಲಿನ ಗುಂಪು ಪಟ್ಟಣಗಳಲ್ಲಿ ವಾಸಿಸಲು ಬಲವಂತಗೊಳಿಸಲಾಗುತ್ತಿದೆ. ಅಲ್ಲಿ ಮಾದಕ ವಸ್ತುಗಳು ಮತ್ತು ಶಸ್ತ್ರಾಸ್ತ್ರ ವ್ಯಾಪಾರಗಳು ಹೆಚ್ಚಾಗಿ ನಡೆಯುತ್ತಿವೆ. ಜೊತೆಗೆ ಆರ್ಥಿಕ ಅವಕಾಶಗಳ ಕೊರತೆಯಿಂದ ಬಡತನ, ಅಕ್ಷರಾಸ್ಯತೆ ಮತ್ತು ಇವು ನಿವಾಸಿಗಳ ಜೀವನವನ್ನು ಆವರಿಸಿವೆ. ಮೇರಿಯಂ ನಿಘಂಟಿಯ ಪ್ರಕಾರ ಘೆಟ್ಟೋ ಎಂದರೆ ಒಂದು ನಗರದಲ್ಲಿ ಯಹೂದರು ಅಧಿಕೃತವಾಗಿ ವಾಸಿಸಲು ಬಾಧ್ಯರಾಗಿದ್ದ ಪ್ರದೇಶ. ಈ ಶಾಪವು ಇಂದು ಭಾರತದಲ್ಲಿನ ಸಿದ್ಧಿಗಳು, ಹಫ್ಶಿಗಳು, ಕಾಫಿರ್ಗಳು ಮತ್ತು ಪಾಕಿಸ್ತಾನದಲ್ಲಿನ ಸಿದ್ಧಿಗಳಿಗೆ ಸರಿಹೊಂದುತ್ತದೆ. ಈಗ ನಾವು ಕ್ಷೇತ್ರದ ಶಾಪವನ್ನು ನೋಡೋಣ. ಸಿದ್ಧಿಗಳು ಮತ್ತು ಸಿದ್ಧಿಗಳನ್ನ ದಾಸ್ಯದಲ್ಲಿದ್ದಾಗ ನೀಲಿ, ಸಕ್ಕರೆ, ತೆಂಗು, ಲವಂಗ, ಪೆಂಬ ಮತ್ತು ಧಾನ್ಯಗಳನ್ನ ಕಡಿಯಲು ಬಲವಂತಗೊಳಿಸಲಾಗಿತ್ತು. ಇಂದು ಸಣ್ಣ ಜಮೀನು ಹೊಂದಿರುವ ಸಿದ್ಧಿಗಳು ತಮ್ಮ ಮುಖ್ಯ ಆದಾಯದ ಮೂಲವಾಗಿ ಮೇಲ್ವರ್ಗದ ಕುಟುಂಬಕ್ಕೆ ಕೆಲಸ ಮಾಡ್ತಾರೆ. ಅವರು ಅಡಿಕೆ, ಬೇಳೆ ಮತ್ತು ಅಕ್ಕಿಯನ್ನು ಒದಗಿಸ್ತಾರೆ. ದ್ವಿತೀಯೋಪದೇಶ ಗ್ರಂಥದ 28ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೀಗೆ ಹೇಳಲಾಗಿದೆ, ನಿನ್ನ ಬಟ್ಟಲು ಮತ್ತು ನಿನ್ನ ಸಂಗ್ರಹ ಶಾಪಗ್ರಸ್ತವಾಗಿರಲಿ. ಭಾರತದ ಆರ್ಥಿಕ ಬೂಮ್ನ ಸಂಪತ್ತನ್ನು ಸಿದ್ಧಿಗಳು ಅನುಭವಿಸಿಲ್ಲ. ಬದಲಾಗಿ ಅವರು ಹೆಚ್ಚಿನ ನಿರುದ್ಯೋಗದ ಪ್ರಮಾಣದಿಂದ ಬಳಲುತ್ತಿದ್ದಾರೆ. ಸಾಮಾನ್ಯವಾಗಿ ದಿನಕ್ಕೆ 50 ರೂಪಾಯಿ, ಅಂದಾಜು 62 ಸೆಂಟ್ಸ್ ಅಮೆರಿಕನ್ ಕರೆನ್ಸಿ ದಿನಗೂಲಿ ಗಳಿಸುತ್ತಾರೆ. ಭಾರತ ಸರ್ಕಾರವು ಅವರಿಗೆ ಉದ್ಯೋಗ ಮತ್ತು ಶಿಕ್ಷಣವನ್ನು ಖಚಿತಪಡಿಸುವುದಾಗಿ ಭರವಸೆ ನೀಡಿದ್ರೂ ಕೂಡ. ಹಗ್ಗಾಯಿ ಅಧ್ಯಾಯ 1 ಶ್ಲೋಕ 6ರಲ್ಲಿ ಹೀಗೆ ಹೇಳಲಾಗಿದೆ, ನೀವು ತುಂಬಾ ಬಿತ್ತಿದ್ರು ಸ್ವಲ್ಪವೇ ಕೊಡುತ್ತೀವಿ. ನೀವು ಊಟ ಮಾಡ್ತೀರಿ, ಆದ್ರೆ ಸಾಕಾಗುದಿಲ್ಲ. ನೀವು ಕುಡಿಯುತ್ತೀರಿ, ಆದ್ರೆ ಕುಡಿಯೋದ್ರಿಂದ ತೃಪ್ತಿ ಆಗುದಿಲ್ಲ. ನೀವು ಬಟ್ಟೆ ಧರಿಸ್ತೀರಿ, ಆದ್ರೆ ಯಾರಿಗೂ ತಾಪಮಾನವಿಲ್ಲ. ಹಣವನ್ನ ಗಳಿಸುವನು ಅದನ್ನು ರಂಧ್ರಗಳಿರುವ ಚೀಲದಲ್ಲಿ ಹಾಕುವಂತೆ ಗಳಿಸ್ತಾನೆ. ಸೀದಿ ಮತ್ತು ಶೀದಿ ಸಮುದಾಯಗಳ ವ್ಯಾಪಾರಗಳು, ಕೃಷಿ ಉಪಕರಣಗಳಿಗೆ ಪ್ರವೇಶ ಮತ್ತು ಮೀನುಗಾರಿಕೆಗೆ ಬೋಟುಗಳು ಎಲ್ಲವೂ ದೇವರು ಅವರ ನಿಯಮಗಳಿಗೆ ಅವಿಧೇಯರಾಗಿದ್ದಕ್ಕಾಗಿ ಅವರ ಮೇಲೆ ಹಾಕಿದ ಶಾಪಗಳಿಂದ ಬಳಲಿವೆ. ದ್ವಿತೀಯೋಪದೇಶ ಅಧ್ಯಾಯ 28 ಶ್ಲೋಕ 29. ಮಧ್ಯಾಹ್ನದ ಹೊತ್ತಿನಲ್ಲಿ ನೀನು ಕತ್ತಲಿನಲ್ಲಿ ಕುರುಡು ಹುಡುಕುವಂತೆ ಹುಡುಕುತ್ತಿ ಮತ್ತು ನಿನ್ನ ಮಾರ್ಗಗಳಲ್ಲಿ ಯಶಸ್ವಿಯಾಗೋದಿಲ್ಲ. ಬೈಬಲ್ನಲ್ಲಿ ಇಸ್ರಾಯೇಲಿಯರು ಸಂತಾನರಾಗಿರುವ ಸಿದ್ಧಿಗಳು ಮತ್ತು ಸಿದ್ಧಿಗಳು ತಮ್ಮ ನಿಜವಾದ ಗುರುತನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅವರ ಯಾರು ಎಂಬ ಸತ್ಯವು ಅವರ ಮುಖದ ಮುಂದೆ ಇದ್ದರೂ ಅವರು ಕುರುಡರಂತೆ ನಡೆಯುತ್ತಿದ್ದಾರೆ.
ಸಿದ್ದಿಗಳು ಮತ್ತು ಶಿದ್ದಿಗಳು ಭಾರತೀಯ ಮತ್ತು ಪಾಕಿಸ್ತಾನ ಸಂಸ್ಕೃತಿಗೆ ಹೊಂದಿಕೊಂಡಿದ್ರು ಸಹ ಅವರು ಅವರ ಭಾಷೆಯನ್ನು ಮಾತನಾಡ್ತಾರೆ, ಅವರಂತೆ ಉಡುಗೊಡುತ್ತಾರೆ ಮತ್ತು ಅವರ ಧರ್ಮವನ್ನು ಕೂಡ ಅನುಸರಿಸಿದ್ದಾರೆ. ಆ ನಗರವು ಜನರಾಗಿ ಇನ್ನೂ ಯಶಸ್ವಿಯಾಗಿಲ್ಲ. ನೀನ್ ಸದಾ ಹಿಂಸೆಗೆ ಒಳಗಾಗ್ತಾ ಲೂಟಿ ಆಗ್ತಾ ಇರ್ತೀಯೇ ಮತ್ತು ಯಾರು ನಿನ್ನನ್ನು ರಕ್ಷಿಸೋದಿಲ್ಲ. ಶಿದ್ದಿಗಳು 2019ರಲ್ಲಿ ಅನುಸೂಚಿತ ಜಾತಿಯಾಗಿ ಪರಿಗಣಿಸಲ್ಪಟ್ಟಿದ್ರು ಮತ್ತು ಪಾಕಿಸ್ತಾನಿ ಸಂಸ್ಕೃತಿಯಲ್ಲಿ ಶಿದ್ದಿಗಳನ್ನು ಸ್ವೀಕರಿಸಲಾದರೂ ಸಹ ಅವರು ಇನ್ನೂ ಹಿಂಸಾಚಾರ, ತೀವ್ರ ಭೇದ ಭಾವ, ಶಿಕ್ಷಣದ ಕೊರತೆ, ಹಣಕಾಸಿನ ಕೊರತೆ ಮತ್ತು ವಾಸಸ್ಥಾನದ ಕೊರತೆಯಿಂದ ಬಳಲುತ್ತಿದ್ದಾರೆ. ಅನೇಕ ಶಿದ್ದಿಗಳು ಮತ್ತು ಶಿದ್ದಿ ಹೋರಾಟಗಾರರು ಹಣಕಾಸು ಪಡೆಯಲು, ಶಾಲೆಗಳನ್ನು ನಿರ್ಮಿಸಲು, ಸರ್ಕಾರದ ಸಹಾಯವನ್ನು ಪಡೆಯಲು ಅಥವಾ ಕನಿಷ್ಠ ಆಹಾರವನ್ನು ಪಡೆಯಲು ಪ್ರಯತ್ನಿಸಿದ್ದಾರೆ, ಆದರೆ ಯಶಸ್ವಿಯಾಗಿಲ್ಲ. ಶಿದ್ದಿಗಳನ್ನ ಉಳಿಸಬಲ್ಲವರು ಕಪ್ಪು ಮೇಸಾಯ ಯೇಸು ಕ್ರಿಸ್ತನ ಹೊರತು ಯಾರೂ ಇಲ್ಲ. ಲೂಕ್ ಅಧ್ಯಾಯ 1 ಪದ್ಯ 68. ಇಸ್ರಾಯೇಲಿನ ದೇವರಾದ ಕರ್ತನಿಗೆ ಧನ್ಯವಾದಗಳು, ಏಕೆಂದರೆ ಅವನು ತನ್ನ ಜನರನ್ನು ಭೇಟಿಯಾಗಿ ವಿಮೋಚನೆ ಮಾಡಿದ್ದಾನೆ ಮತ್ತು ತನ್ನ ಸೇವಕ ದಾವೀದನ ಮನೆತನದಲ್ಲಿ ನಮಗಾಗಿ ರಕ್ಷಣೆಯ ಕೊಂಬನ್ನು ಎತ್ತಿದ್ದಾನೆ. ಪ್ರಪಂಚ ಆರಂಭವಾದಾಗಿನಿಂದ ಇದ್ದ ಅವನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿದಂತೆ ನಾವು ನಮ್ಮ ಶತ್ರುಗಳಿಂದ ಮತ್ತು ನಮ್ಮನ್ನು ದ್ವೇಷಿಸುವ ಎಲ್ಲರ ಕೈಯಿಂದ ರಕ್ಷಿಸಲ್ಪಡುವಂತೆ ನಮ್ಮ ಪೂರ್ವಜರಿಗೆ ವಾಗ್ದಾನ ಮಾಡಿದ ಕರುಣೆಯನ್ನು ನೆರವೇರಿಸಲು ಮತ್ತು ತನ್ನ ಪರಿಶುದ್ಧ ಒಡಂಬಡಿಕೆಯನ್ನು ನೆನಪಿಸಿಕೊಳ್ಳಲು. ಅಧ್ಯಾಯ 28 ಪದ್ಯ 30ರಲ್ಲಿ ನೀನು ನಿನ್ನ ಹೆಂಡತಿಯನ್ನು ಮದುವೆಯಾಗುವೆ, ಆದರೆ ಮತ್ತೊಬ್ಬನು ಅವಳೊಂದಿಗೆ ಮಲಗುವನು. ನೀನು ಮನೆ ಕಟ್ಟುವೆ, ಆದರೆ ಅದರಲ್ಲಿ ವಾಸಿಸುವುದಿಲ್ಲ. ನೀನು ದ್ರಾಕ್ಷಿ ತೋಟವನ್ನು ನೆಡುವೆ, ಆದರೆ ಅದರ ದ್ರಾಕ್ಷಿಗಳನ್ನು ಕೊಯ್ಯುವುದಿಲ್ಲ. ಅನೇಕ ಮಹಿಳೆಯರು ದಾಸರ ವ್ಯಾಪಾರದ ಸಮಯದಲ್ಲಿ ಅತ್ಯಾಚಾರಕ್ಕೊಳಗಾದರು. ಸಿಡಿ ಮತ್ತು ಶಿಟ್ಟಿ ಎಂಬವರು ಅರಬ್ ದಾಸ ವ್ಯಾಪಾರಿಗಳಿಂದ ಪೂರ್ವ ಆಫ್ರಿಕಾದಿಂದ ತೆಗೆದುಕೊಂಡು ಹೋಗಲಾಯಿತು. ಬ್ಲಾಕ್ ಹೋಲೋಕಾಸ್ಟ್ ಫಾರ್ ಬಿಗಿನರ್ಸ್ ಎಂಬ ಪುಸ್ತಕದ 33ನೇ ಪುಟದಲ್ಲಿ ಹೀಗೆ ಹೇಳಲಾಗಿದೆ: ಈ ಲಭ್ಯತೆ ಮದುವೆಯಲ್ಲಿ ಲೈಂಗಿಕ ತೃಪ್ತಿ ಇಲ್ಲದಿದ್ದ ಮುಸ್ಲಿಂ ಪುರುಷನಿಗೆ ಸ್ವಲ್ಪ ಮಟ್ಟಿಗೆ ತಣಿವನ್ನು ನೀಡಿತ್ತು. ಒಬ್ಬ ದಾಸಿಯನ್ನ ತನ್ನ ಉಪಪತ್ನಿಯಡಿ ಬಳಸಲು ಖರೀದಿಸುವ ಮೊದಲು ಮುಸ್ಲಿಂ ಪುರುಷನು ಅವಳಿಗೆ ತನ್ನ ಪ್ರೇಮಪೂರ್ಣ ಪ್ರೇರಣೆಗೆ ಸ್ಪಂದನೆ ಇರುವುದನ್ನು ಖಚಿತಪಡಿಸಿಕೊಳ್ಳುತ್ತಿದ್ದನು. ಇದು ದಾಸಿ ಮಾರುಕಟ್ಟೆಗಳಲ್ಲಿ ಮಹಿಳಾ ದಾಸಿಗಳನ್ನು ಭವಿಷ್ಯ ಖರೀದಿದಾರರು ಸಮೀಪದಿಂದ ಪರಿಶೀಲನೆ ನಡೆಸಲು ವಿಶೇಷವಾಗಿ ಮೀಸಲಿಟ್ಟಿದ್ದ ಖಾಸಗಿ ಕೋಣೆಗಳಲ್ಲಿ ನಡೆಸಬಹುದಾಗಿತ್ತು. ಇಲ್ಲಿ ಪುರುಷರು ಈ ಸಹಾಯವಿಲ್ಲದ ಮಹಿಳೆಯರು 12ರಿಂದ 18 ವರ್ಷದ ಹುಡುಗಿಯರೊಂದಿಗೆ ತಮ್ಮ ವಿವಾಹವಾಗಲು ಬಯಸುವ ಮುಸ್ಲಿಂ ಮಹಿಳೆಯರೊಂದಿಗೆ ಕನಸು ಕೂಡ ಕಾಣದ ರೀತಿಯಲ್ಲಿ ಸ್ವೈಚ್ಛಿಕವಾಗಿ ವರ್ತಿಸುತ್ತಿದ್ದರು. ದೇವವಿಧಾನ ಅಧ್ಯಾಯ 28 ಅಧ್ಯಾಯ 37 ಮತ್ತು ನೀನು ಆಗುವೆ ಆಶ್ಚರ್ಯ, ಗಾದೆ ಮತ್ತು ನಿಂದನೆ ಎಂಬಂತೆ ಕರ್ತನು ನಿನ್ನನ್ನು ಕರೆದುಕೊಂಡು ಹೋಗುವ ಎಲ್ಲ ಜನಾಂಗಗಳ ಮಧ್ಯೆ ನೀನು ಪರಿಚಿತನಾಗುವೆ. ಸಿಟ್ಟಿಗಳು ಮತ್ತು ಶಿಟ್ಟಿಗಳು ಶೆಮಿಟಿಕ್ ವಂಶದ ಬಾಂತು ಜನಾಂಗ ಯಾವಾಗ್ಲೂ ಬೈಬಲ್ ಪ್ರಕಾರ ಬೈಬಲಿನ ಯಹೂದರು ಅಥವಾ ಇಸ್ರಾಯೇಲ್ ಮಕ್ಕಳೆಂದು ಗುರುತಿಸಲ್ಪಟ್ಟಿದ್ರು. ಒಂದು ಪುಸ್ತಕದಲ್ಲಿ ಆಫ್ರಿಕಾದ ಸಾಮಾನ್ಯ ಇತಿಹಾಸ ಸಂಪುಟ 5 16ನೇ ಶತಮಾನದಿಂದ 18ನೇ ಶತಮಾನಗಳವರೆಗೆ ಇದರಲ್ಲಿ ಹೇಳಲಾಗಿದೆ. ಗುಜರಾತ್ನಿಂದ ದೂರವಿಲ್ಲದ ಜಂಜೀರಾ ದ್ವೀಪವು ಪುರಾತನ ಕಾಲದಲ್ಲಿ ಇಂದು ಬಾಂಬೆ ಮತ್ತು ಖಾಲ್ಖಿನ್ ಕರಾವಳಿ ಸೇರಿ ಉತ್ತರ ಪಶ್ಚಿಮ ಭಾರತದ ಸಮೃದ್ಧ ವ್ಯಾಪಾರ ಚಟುವಟಿಕೆಯ ಭಾಗವಾಗಿತ್ತು. ಸ್ಥಳೀಯ ಪರಂಪರೆಗಳನ್ನು ನಂಬಬೇಕಾದ್ರೆ ಜಂಜಿರಾ ನಗರಗಳು 1489ರಲ್ಲಿ ಗುಜರಾತ್ನಿಂದ ಬಂದ ಆಫ್ರಿಕನ್ನರಿಂದ ವಂಶಾವಳಿಯಾಗಿವೆ ಎಂದು ಹೇಳಲಾಗುತ್ತದೆ. ಇವರು ಕಪ್ಪು ಯಹೂದರು, ಆಫ್ರಿಕನ್ ದಾಸರ ವಂಶಜರು. ನಾನು ಎಚ್ಚರಿಕೆಯಿಂದ ದೂರವಿದ್ದೆ ಮತ್ತು ದಕ್ಷಿಣ ಭಾರತದ ಕೇರಳದಲ್ಲಿ ಪೂರ. ಶಾಸ್ತ್ರಗಳ ಪ್ರಕಾರ ದೇವರು ಹೇಳಿದ್ರು ಸಿದ್ಧಿಗಳು ಮತ್ತು ಶಿದ್ದಿಗಳು ಒಂದು ಉದಾಹರಣೆಯಾಗಿ, ಅಂದರೆ ಬೇರೆ ರಾಷ್ಟ್ರದವರಂತೆ ಕರೆಯಲ್ಪಡುವಂತೆ ಆಗುತ್ತಾರೆ ಎಂದು. ಸಿದ್ಧಿಗಳು ಮತ್ತು ಶಿದ್ದಿಗಳು ಎಂದರೆ ಕಪ್ಪು ದಾಸರು. ದ್ವಿತೀಯೋಪದೇಶ ಗ್ರಂಥ ಅಧ್ಯಾಯ 28 ಶ್ಲೋಕ 48. ಆದುದರಿಂದ ನೀನು ನಿನ್ನ ಶತ್ರುಗಳಿಗೆ ಸೇವೆ ಮಾಡಬೇಕಾಗ್ತದೆ. ಯಾರು ಕರ್ತನು ನಿನ್ನ ವಿರುದ್ಧ ಕಳುಸ್ತಾನೆ, ಹಸಿವಿನಲ್ಲಿ, ಬಾಯಾರಿಕೆಯಲ್ಲಿ, ನಗ್ನತೆಯಲ್ಲಿ ಮತ್ತು ಎಲ್ಲದರ ಕೊರತೆಯಲ್ಲಿಯೂ. ಅವನು ನಿನ್ಮೇಲೆ ಕಬ್ಬಿಣದ ಜೂಗನ್ನು ಇಡುತ್ತಾನೆ, ಅವನು ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡುವನೆಗೆ. ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿದ ಕಾರಣ ಸಿದ್ಧಿಗಳು ಮತ್ತು ಶಿದ್ದಿಗಳು ಸಮಾಜದಲ್ಲಿ ಕೆಳಮಟ್ಟದಲ್ಲಿರುತ್ತಾರೆ ಮತ್ತು ಇತಿಹಾಸದಲ್ಲಿ ಅರಬ್ಗಳು ಹಾಗೂ ಉಪಸಹಾರ ದಾಸ ವ್ಯಾಪಾರದಲ್ಲಿ ಹಾಗೂ ಭಾರತದಲ್ಲಿಯೂ ಆಹಾರ, ನೀರು ಮತ್ತು ಬಟ್ಟೆಗಾಗಿ ಸೇವೆ ಮಾಡಬೇಕಾಗುತ್ತೆ. ದಿ ಬ್ಲಾಕ್ ಹೋಲೋಕಾಸ್ಟ್ ಫಾರ್ ಬಿಗಿನರ್ಸ್ ಎಂಬ ಪುಸ್ತಕದಲ್ಲಿ ಹೇಳಲಾಗಿದೆ. ಬಂಧಿತರನ್ನು ಅರಬ್ ದಾಸ ವ್ಯಾಪಾರಿಗಳು ಇನ್ನಷ್ಟು ಬಂಧಿತರನ್ನು ಸೇರಿಸಿಕೊಳ್ಳುವಂತೆ ಗ್ರಾಮಾಂತರ ಪ್ರದೇಶಗಳಾದ್ಯಂತ ನಡೆಯುವಂತೆ ಬಲವಂತಪಡಿಸಿದ್ರು.
ಯುವಕರು, ಮಹಿಳೆಯರು ಮತ್ತು ಎಲ್ಲ ವಯಸ್ಸಿನ ಮಕ್ಕಳನ್ನು ಕೈಗಳಿಂದ ಹಂಪ್ ಅಥವಾ ಚರ್ಮದಿಂದ ಕಟ್ಟಲಾಗ್ತಿತ್ತು. ಸಮಯ ಕಳೆದಂತೆ ಅದು ಇನ್ನಷ್ಟು ಬಿಗಿಯಾಗುತ್ತಿತ್ತು ಮತ್ತು ಒಬ್ರಿಗೊಬ್ರು ಕುತ್ತಿಗೆಯ ಜೂಗಿನಿಂದ ಜೋಡಿಸಲಾಗ್ತಿತ್ತು. ನಂತರ ಅವರನ್ನ ದಟ್ಟ ಕಾಡುಗಳು, ಸವನ್ನ, ಪರ್ವತಗಳು ಮತ್ತು ನೀರಿನ ಮಾರ್ಗಗಳ ಮೂಲಕ 100 ಮೈಲುಗಳು ನಡೆಯುವಂತೆ ಬಲವಂತಪಡಿಸಲಾಗ್ತಿತ್ತು. ಸೈನ್ಯ ಪರಿಶೀಲನೆಯನ್ನು 28ಕ್ಕೆ 64 ಮಾಡಿ. ಯೆಹೋವನು ನಿನ್ನನ್ನು ಭೂಮಿಯ ಒಂದು ತುದಿಯಿಂದ ಇನ್ನೊಂದು ತುದಿವರೆಗೆ ಎಲ್ಲಾ ಜನರ ನಡುವೆ ಚದುರಿಸುವನು. ಅಲ್ಲಿ ನೀನು ಮತ್ತು ನಿನ್ನ ಪೂರ್ವಜರು ತಿಳಿಯದ ಬೇರೆ ದೇವರುಗಳನ್ನ, ಮರ ಮತ್ತು ಕಲ್ಲಿನಿಂದ ಮಾಡಿದ ದೇವರುಗಳನ್ನ ಆರಾಧಿಸಬೇಕಾಗ್ತದೆ. ಬೈಬಲ್ ಭವಿಷ್ಯವಾಣಿಗಳ ಪ್ರಕಾರ ಸಿದ್ಧಿಗಳು ಮತ್ತು ಶಿದ್ಧಿಗಳು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಎಲ್ಲೆಲ್ಲೂ ಚದುರಿಸಲ್ಪಡುವರು. ಅಲ್ಲಿ ಅವರಿಗೆ ಹಿಂದೂ ಧರ್ಮವನ್ನು ಒಪ್ಪಿಕೊಳ್ಳುವಂತೆ, ಅನೇಕ ದೇವರುಗಳನ್ನ ಪೂಜಿಸುವಂತೆ, ಕ್ರೈಸ್ತ ಧರ್ಮದಲ್ಲಿ ಮರದ ಶಿಲುವೆಯನ್ನ ಮತ್ತು ಇಸ್ಲಾಂನಲ್ಲಿ ಕಾಬಾ ಕಲ್ಲನ್ನು ಪ್ರತಿನಿಧಿಸುವಂತೆ ಬಲವಂತ ಪಡಲಾಗುತ್ತೆ. ದ್ವಿತೀಯೋಪದೇಶ ಅಧ್ಯಾಯ 28 ಪದ್ಯ 68. ಯೆಹೋವನು ನಿನ್ನನ್ನು ಹಡಗುಗಳಲ್ಲಿ ಮತ್ತೆ ಈಜಿಪ್ಟಿಗೆ ಕಳುಹಿಸುವನು. ಹೆಚ್ಚು ಹೇಳ್ಬೇಕಾದ್ರೆ ನಾನು ನಿನ್ಗೆ ಹೇಳಿದ ಎಲ್ಲೆಡೆ ನೀನು ಮತ್ತೆ ನೋಡ್ಲಾರೆ. ಅಲ್ಲಿ ನಿಮ್ಮನ್ನು ನಿಮ್ಮ ಶತ್ರುಗಳಿಗೆ ದಾಸ ಮತ್ತು ದಾಸಿಯಾಗಿ ಮಾರಲಾಗುತ್ತೆ, ಆದ್ರೆ ಯಾರು ನಿಮ್ಮನ್ನ ಖರೀದಿಸೋದಿಲ್ಲ. ನೀವು ನೋಡ್ತೀರಾ ಇವುಗಳನ್ನ? ಮತ್ತು ಶೀನಿಯ 5ನೇ ಉಪನ್ಯಾಸವನ್ನು ನೋಡೋಣ. ದಿ ಬ್ಲಾಕ್ ಹೊಲೋಕಾಸ್ಟ್, ಪುಟ್ಟ ನಡಮಕ್ತಿಲ್. ಕ್ರಿಸ್ತ 900ರಿಂದ 1600 ವರೆಗೆ 7ನೇ ಶತಮಾನಗಳಲ್ಲಿ ಆರಂಭಿಕ ಅರಬ್ ಗುಲಾಮರ ವ್ಯಾಪಾರದಲ್ಲಿ ಟ್ಯಾಂಜಿಯರ್, ಕೀನಿಯಾ ಮತ್ತು ಜಾಂಜಿಬಾರ್ ನಡುವೆ ಹಿಂದೂ ಮಹಾಸಾಗರವನ್ನು ದಾಟುವಾಗ 100,000 ಆಫ್ರಿಕನ್ನರು ಸಾವನ್ನಪ್ಪಿದರು. ಅರಬ್ ಗುಲಾಮರ ಹಡಗುಗಳು 200ರಿಂದ 400 ವರೆಗಿನ ಸೆರೆ ಹಿಡಿದ ಆಫ್ರಿಕನ್ನರನ್ನು ಸಾಗಿಸುತ್ತಿದ್ದವು. ಲಿಂಗ ಅಥವಾ ವಯಸ್ಸನ್ನು ಲೆಕ್ಕಿಸದೆ, ನೈರ್ಮಲ್ಯ ಅಥವಾ ಆಹಾರದ ಗುಣಮಟ್ಟವನ್ನು ಲೆಕ್ಕಿಸದೆ ತೆರೆದ ಡೆಕ್ಕಲ್ಲಿ ಅಥವಾ ಡೆಕ್ಕಿನ ಕೆಳಗೆ ಒಟ್ಟಿಗೆ ಸಿಕ್ಕಾಕೊಳ್ತಿದ್ರು. ಈ ಪ್ರಯಾಣ ಜಾಂಜಿಬಾರ್ ತಲುಪಲು 1 ದಿನ ಬೇಕಾಗಬಹುದು ಅಥವಾ 2 ವಾರಗಳು ಬೇಕಾಗಬಹುದು. ಯಾವುದೇ ರೀತಿಯಾದ್ರೂ ಅಲ್ಲಿ ಸಾಕಷ್ಟು ಆಹಾರವಿರಲಿಲ್ಲ ಮತ್ತು ಆರೋಗ್ಯದ ಸಹಾಯವೂ ಇರಲಿಲ್ಲ. ಆದುದರಿಂದ ಆಫ್ರಿಕನ್ ಜೀವಗಳ ನಷ್ಟವು ಸರಾಸರಿ ಮೂಲ ಮಾನವ ಸರಕುಗಳ ಅರ್ಧಗಷ್ಟು ಆಗಿತ್ತು. ಹಾಗಾಗಿ ನಾನು ಮತ್ತೊಮ್ಮೆ ಹೇಳುತ್ತೇನೆ, ಇಸ್ರಾಯೇಲಿಯರ ನಷ್ಟ ಜೀವಗಳು ಸರಾಸರಿ ಮೂಲ ಸರಕುಗಳ ಅರ್ಧದಷ್ಟು. ಹಾಗಾದ್ರೆ ನೀವು ಹೇಳಿ, ಭಾರತ ಮತ್ತು ಪಾಕಿಸ್ತಾನದ ಸಿದ್ಧಿಗಳು ಮತ್ತು ಶಿದ್ಧಿಗಳು ಕೇವಲ ಆಫ್ರಿಕನ್ ಗುಲಾಮರೇ ಅಥವಾ ಅವರು ದೇವರ ಆರಾಧಿತ ಜನರು, ಇಸ್ರಾಯೇಲ್ ಮಕ್ಕಳೇ?